ಹಲೋ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 30ಕ್ಕಿಂತ ಹೆಚ್ಚಿನ ದಿನನಿತ್ಯ ಬಳಸುವ ಕನ್ನಡ ಮತ್ತು ಇಂಗ್ಲಿಷ್ ವಾಕ್ಯಗಳನ್ನು ಕಲಿಯೋಣ. ಸಾಮಾನ್ಯವಾಗಿ ನೀವು ಸಮಯ ಎಷ್ಟು ಎಂದು ಕೇಳ್ತೀರಾ. ಇದನ್ನು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳಬೇಕು. ವಾಟ್ ಈಸ್ ದ ಟೈಮ್? ವಾಟ್ ಈಸ್ ದ ಟೈಮ್? ತಡವಾಯಿತು. ಇಟ್ ಈಸ್ ಲೇಟ್. ಇಟ್ ಈಸ್ ಲೇಟ್. ನನಗೆ ಹುಷಾರಿಲ್ಲ. ಐ ಫೀಲ್ ಸಿಕ್. ಐ ಫೀಲ್ ಸಿಕ್. ವೈದ್ಯರನ್ನು ಕರೆ ಮಾಡಿ. ಕಾಲ್ ದ ಡಾಕ್ಟರ್. ಕಾಲ್ ದ ಡಾಕ್ಟರ್. ಇಂದು ರಜೆ ಇದೆ. ಟುಡೇ ಈಸ್ ಹಾಲಿಡೇ. ಟುಡೇ ಈಸ್ ಹಾಲಿಡೇ. ನಾನು ಬೇಗ ಬರುತ್ತೇನೆ. ಐ ವಿಲ್ ಬಿ ಬ್ಯಾಕ್ ಸೂನ್. ಐ ವಿಲ್ ಬಿ ಬ್ಯಾಕ್ ಸೂನ್. ಆಮೇಲೆ ಕರೆ ಮಾಡಿ. ಕಾಲ್ ಮೀ ಲೇಟರ್. ಕಾಲ್ ಮೀ ಲೇಟರ್. ಕೋಪ ಮಾಡಿಕೊಳ್ಳಬೇಡಿ. ಡೋಂಟ್ ಬಿ ಆ್ಯಂಗ್ರಿ. ಡೋಂಟ್ ಬಿ ಆ್ಯಂಗ್ರಿ. ಅಲ್ಲಿಗೆ ಹೋಗಬೇಡಿ. ಡೋಂಟ್ ಗೋ ದೇರ್. ಡೋಂಟ್ ಗೋ ದೇರ್. ಇದು ನನ್ನ ತಪ್ಪು. ಇಟ್ಸ್ ಮೈ ಮಿಸ್ಟೇಕ್. ಇಟ್ಸ್ ಮೈ ಮಿಸ್ಟೇಕ್. ಮಧ್ಯಾಹ್ನದ ಊಟ ಏನು? ವಾಟ್ ಈಸ್ ಫಾರ್ ಲಂಚ್? ವಾಟ್ ಈಸ್ ಫಾರ್ ಲಂಚ್? ನನಗೆ ಕಾಫಿ ಬೇಕು. ಐ ವಾಂಟ್ ಕಾಫಿ. ಐ ವಾಂಟ್ ಕಾಫಿ. ಸ್ವಲ್ಪ ನೀರು ಕುಡಿ. ಇದನ್ನು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳಬೇಕು. ಡ್ರಿಂಕ್ ಸಮ್ ವಾಟರ್. ಡ್ರಿಂಕ್ ಸಮ್ ವಾಟರ್. ನನಗೆ ಹಸಿವಾಗುತ್ತಿದೆ. ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ. ಸರಿಯಾಗಿ ನಿದ್ರೆ ಮಾಡಿ. ಟೇಕ್ ಪ್ರಾಪರ್ ಸ್ಲೀಪ್. ಟೇಕ್ ಪ್ರಾಪರ್ ಸ್ಲೀಪ್. ನಾನು ಕೆಲಸದಲ್ಲಿದ್ದೇನೆ. ಐ ಆಮ್ ಬ್ಯುಸಿ. ಐ ಆಮ್ ಬ್ಯುಸಿ. ನನಗೆ ಅದನ್ನು ತೋರಿಸು. ಶೋ ಮೀ ದ್ಯಾಟ್. ಶೋ ಮೀ ದ್ಯಾಟ್. ಹೊರಗೆ ಹೋಗಬೇಡ. ಡೋಂಟ್ ಗೋ ಔಟ್. ಡೋಂಟ್ ಗೋ ಔಟ್. ಸ್ವಲ್ಪ ಉಪ್ಪು ಕೊಡಿ. ಗಿವ್ ಮೀ ಸಮ್ ಸಾಲ್ಟ್. ಗಿವ್ ಮೀ ಸಮ್ ಸಾಲ್ಟ್. ಕೆಲಸ ಶುರು ಮಾಡು. ಸ್ಟಾರ್ಟ್ ದ ವರ್ಕ್. ಸ್ಟಾರ್ಟ್ ದ ವರ್ಕ್. ನಿಮ್ಮ ಬಟ್ಟೆ ಚೆನ್ನಾಗಿದೆ. ಯುವರ್ ಡ್ರೆಸ್ ಈಸ್ ನೈಸ್. ಯುವರ್ ಡ್ರೆಸ್ ಈಸ್ ನೈಸ್. ಮಳೆ ಬರಬಹುದು. ಇಟ್ ಮೈಟ್ ರೇನ್. ಇಟ್ ಮೈಟ್ ರೇನ್. ದೇವರನ್ನು ನಂಬು. ಬಿಲೀವ್ ಇನ್ ಗಾಡ್. ಬಿಲೀವ್ ಇನ್ ಗಾಡ್. ಕೋಪ ಮಾಡಿಕೊಳ್ಳಬೇಡ. ಸಾಮಾನ್ಯವಾಗಿ ಕೋಪ ಮಾಡಿಕೊಳ್ಳಬೇಡ ಎಂದು ಹೇಳುತ್ತೇವೆ. ಇದನ್ನು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಹೇಳಬೇಕು. ಡೋಂಟ್ ಬಿ ಆ್ಯಂಗ್ರಿ. ಡೋಂಟ್ ಬಿ ಆ್ಯಂಗ್ರಿ. ಹೊರಗೆ ಆಡಬೇಡ. ಡೋಂಟ್ ಪ್ಲೇ ಔಟ್ಸೈಡ್. ಡೋಂಟ್ ಪ್ಲೇ ಔಟ್ಸೈಡ್. ಅತಿಯಾಗಿ ತಿನ್ನಬೇಡ. ಡೋಂಟ್ ಓವರ್ ಈಟ್. ಡೋಂಟ್ ಓವರ್ ಈಟ್. ಹಣ್ಣುಗಳನ್ನು ತೊಳೆಯಿರಿ. ವಾಶ್ ದ ಫ್ರೂಟ್ಸ್. ವಾಶ್ ದ ಫ್ರೂಟ್ಸ್. ಈಗಲೇ ಬರುತ್ತಿದ್ದೇನೆ. ಜಸ್ಟ್ ಕಮಿಂಗ್. ಜಸ್ಟ್ ಕಮಿಂಗ್. ಇದು ಸರಿಯಲ್ಲ. ದಟ್ಸ್ ನಾಟ್ ಫೇರ್. ದಟ್ಸ್ ನಾಟ್ ಫೇರ್. ನಿಮ್ಮ ಗುರುತಿನ ಚೀಟಿ ತೋರಿಸಿ. ಶೋ ಯುವರ್ ಐ ಡಿ. ಶೋ ಯುವರ್ ಐ ಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.